ಕೆಜಿಎಫ್ ಆಂಡರ್ಸನ್ ಪೇಟೆ ಬಿಎಂ ರಸ್ತೆ ಪ್ರಸಿದ್ಧ. ನಾಳೆಯ ವಿಶೇಷ ಪೂಜೆಗೆ ಶ್ರೀರಾಮನ ದೇವಸ್ಥಾನ ಸಿದ್ಧವಾಗುತ್ತಿದೆ. ಅದಕ್ಕಿಂತ ಹೆಚ್ಚು 1 ಟನ್ ವಿಶೇಷ ಸಿಹಿ ಬೂದಿ ಭಕ್ತರಿಗೆ ನೀಡಲು ಸಿದ್ಧವಾಗುತ್ತಿದೆ. ಸಮಿತಿಯ ಸದಸ್ಯ ಕುಮಾರ್ ನಾಯ್ಡು, ಲೋಕೇಶ್ ನಾಯ್ಡು, ರಘು ನಾಯ್ಡು, ಸುರೇಶ್ ಜಿ ಬೋರಾ, ರಮೇಶ್ ಜಿ ಶರ್ಮಾ, ನವೀನ್ ಜೈನ್, ಉದಯ್ ಗೌಂಡರ್, ಚಂದ್ರಶೇಖರ್ ಚೆಟ್ಟಿ, ಶ್ರೀಧರ್, ಕೇಶವ ಆಚಾರಿ, ವಿಜಿ, ವೆಂಕಟೇಶ್ ನಾಯ್ಡು, ராஜன் பேர் லோகேஷுங்க, ராமர் கோயில் பிரசிடென்ட்டுங்க. இங்கே நாளைக்கு கோயில் இதில் அன்னதானம் 1500 பேருக்கு பண்ணுறாங்க. அப்புறமா 1500 கேஜி லட்டு எல்லாருக்கும், பூந்தி எல்லாருக்கும் இது பண்ணுறாங்க. எல்லாரும் வரணும், ஜனங்க எல்லாம் வந்து சேர்ந்து எல்லாரும் நம்ம பண்டிகை எல்லாம் வந்து பண்ணுங்க. ಎಲ್ಲ ನಾಳೆ ತುಂಬ ದೊಡ್ಡ ದಿನ ಇದೆ. ನಾಳೆ ನಾವು ಇಲ್ಲಿಯೂ ಸೇರಿದ್ವಿ, KGF ಕಮಿಟಿಲಿಯೂ ನಾವು ಸೇರಿದ್ವಿ, ನಮ್ಮ ಜೈನ್ ಕಮ್ಯುನಿಟಿ. ನಾಳೆ KGFನಲ್ಲಿ ನಾವು ಅನ್ನದಾನ ಮಾಡ್ತೀವಿ, ಪ್ರೊಸೆಷನ್ ಇದೆ, ಅದೆಲ್ಲ ನಾವು ಭಾಗಿಸಿದ್ದೀವಿ. ಇನ್ನೂ ತುಂಬ ಜನ ನಮ್ಮ ಹಿಂದೂ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಆಗಬೇಕು, ಚೆನ್ನಾಗಿ ಎಲ್ಲ ತಿಳಿಬೇಕು, ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಇನ್ನೂ ಏನಂತ ಪ್ರೋಗ್ರಾಮ್ ಇದ್ರೂ ನಾವು ಮಾಡ್ತೀವಿ. ನಮಗೆ ಸಂತೋಷ, ನಾವು ಹುಟ್ಟಿದೆ ಅದಕ್ಕೆ ಫುಲ್ ಸಂತೋಷ ಇದೆ. ಎಲ್ಲರಿಗೆ ನಮಸ್ಕಾರ, ಜೈ ಶ್ರೀರಾಮ್. ಫಸ್ಟ್ ಆಫ್ ಆಲ್ ನಾವು ಬಂದಿದ್ದು ಈ ಜಾಗನಲ್ಲಿ ರಾಮರ್ ದೇವಸ್ಥಾನದ ಹಿರಿಯ ಅಧ್ಯಕ್ಷಕರು, ಆಲ್ ಟೀಮ್ ಮೆಂಬರ್ಸ್, ನವೀನ್ ಎಲ್ಲ ಏನು ಕೆಲಸ ಮಾಡ್ತಾ ಇದ್ದಾರೆ, ಆ ಸ್ವೀಟ್ ಬೂಂದಿಯಿಂದ ಎಲ್ಲರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. 1.5 ಟನ್ ಟಾರ್ಗೆಟ್ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಮ್ಮ KGF ಇಂದ ಹೋಗೋ ಜನಗೆ, ದೇವಸ್ಥಾನಕ್ಕೆ ಯಾರು ಬರೋರಿಗೆ ಎಲ್ಲ ಒಂದು ಸಂತೋಷ, ಉತ್ಕೃಷ್ಟ. ಅವ್ರ ಮನೆಯಲ್ಲಿ ಒಂದು ಹಿಂದೂ ಜಾಗರಣೆಯಿಂದ, ಸನಾತನ ಧರ್ಮದಿಂದ ನಾಳೆ ಬರೋ ದಿನ 22ನೇ ತಾರೀಕು ಜನವರಿ 2024 ಬರೋ ಉತ್ಸಾಹ, ಪ್ರಾಣ ಪ್ರತಿಷ್ಠಾ, ಎಲ್ಲರಲ್ಲಿ ಮನೆಗೆ ಏನು ಉತ್ಸಾಹ ಇದೆ, ವಿ ಕ್ಯಾನ್ ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಅಂಡ್ ಹ್ಯಾಪಿ ಡೇ ಆಫ್ ದ ಡೇ. ಒಂದು ಜನರೇಷನ್ನೇ ನಾಳೆಯಿಂದ ಒಂದು ಚೇಂಜ್ ಆಗೋವರೆಗೆ ಜನರಿಗೆ ಇಷ್ಟಪಡ್ತಾ ಇದ್ದಾರೆ. First of all, we all thank to all your media person. Any national, domestic, district-wise media, really what they are giving the sacrifice for the Ram temple, each and every part, which the sculptures, the manpower, the person who makes the Ram Mandir, the committee members, from not less than 6 months, after making a Pran Pratishtha of Udghatane on 2020, from 4 years, this media has given very good advanced presentations, and from that media we got very good enthusiastic regarding the Ram temple. Though the Britishers, though the Mughal Ramrajas, though these present governments after the independence, what they have done, really all with the law. But I'm thankful to these generations that we have seen both that we got a day which can go for a big celebrations, that is on 22nd January 2024. I request all the peoples from ground level to top, all the peoples on that day, we should all become on God's feet. Jai Shri Ram. Jai Jai Ram. ಜೈ ಶ್ರೀರಾಮ್. ನಾವು ವಿಶ್ವಕರ್ಮ ಯುವಜನ ಸಂಘದಿಂದ ಆವತ್ತು ಮುಖದ್ವಾರವನ್ನು ಕಟ್ಟಲಿಕ್ಕೆ, ನಿರ್ಮಾಣ ಮಾಡೋದಕ್ಕೆ ಕಲ್ಲನ್ನು ನಡ್ತಾ ಇದೀವಿ ಅವತ್ತು. ಸೊ ಅವತ್ತು 12:20 ಅಯೋಧ್ಯದಲ್ಲಿ ಎಷ್ಟೊತ್ತು ಪೂಜೆ ನಡೆಯುತ್ತೋ ಅದೇ ಟೈಮಿಗೆ ಇಲ್ಲಿಗೆ ಗುಡ್ಲಿ ಪೂಜೆ ಮಾಡೋದಕ್ಕೆ ನಾವು ಎಲ್ಲ ಕಾರ್ಯಕ್ರಮವನ್ನು ನಿರ್ವಹಿಸ್ಕೊಳ್ತಾ ಇದ್ದೀವಿ. ನಮ್ಮ ಕಡೆಯಿಂದ ಜೈ ಶ್ರೀರಾಮ್. ಕಮಿಟಿ ಎಲ್ಲರೂ ಬಂದು, ಕಮಿಟಿ ತರಫಿಂದ ಎಲ್ಲರೂ ಜನ ಅಂದ್ರು ಬಂದು ನಮ್ಮ ಹತ್ರ ಅಲ್ಲಿ ಬಂದು ಎಲ್ಲರೂ ಭಾಗವಹಿಸ್ಕೋಬೇಕಂತ ಕೇಳ್ಕೊಂತ ಇದ್ದೀವಿ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಆಂಡರ್ಸನ್ ಪೇಟ್ ರಾಮಲ್ ದೇವಸ್ಥಾನದಲ್ಲಿ ನಾವು 1.5 ಟನ್ ಬೂಂದಿಯನ್ನ ಮಾಡಿದ್ದೀವಿ. ಇದರಲ್ಲಿ ಏನಂದ್ರೆ, ನಮಗೆ ದೇವಸ್ಥಾನ ಕಮಿಟಿಯವ್ರ ಹತ್ರ ನಾನು ಬಂದು ಕೇಳಿದೆ, ಇಂಥ ನಮ್ಮ ರಾಮ್ ಜನ್ಮಭೂಮಿ ದೇವಸ್ಥಾನ
ಪ್ರತಿಷ್ಠೆ ಇದೆ. 22ನೇ ತಾರೀಕಿಗೆ ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಹೇಳಿದ ತಕ್ಷಣ ರಾಮ ದೇವಸ್ಥಾನ ಅಧ್ಯಕ್ಷರು ಮತ್ತು ಕಮಿಟಿ ಅವರು ಮೀಟಿಂಗ್ ಕಾಲ್ಫರ್ ಮಾಡಿದ್ರು. ಆ ಮೀಟಿಂಗ್ ಅಲ್ಲಿ ನನ್ನನ್ನ ಪ್ರಶ್ನೆ ಕೇಳಿದ್ರು, ಹೆಂಗೆ ನೀವು ಮಾಡ್ತೀರಾ ಏನಂತ. ನಾನು ಅವ್ರಿಗೆ ಒಂದೆರಡು ಮಾತಲ್ಲಿ ಹೇಳ್ದೆ, ನನ್ನ ಭಾವನೆ ಇವಾಗ ಅಲ್ಲಿ ಪ್ರತಿಷ್ಠಾ ಆಗ್ತಾ ಇದೆ. ಆ ಪ್ರತಿಷ್ಠಕ್ಕೆ ಇಲ್ಲಿ ನಾವು 1 ಟನ್ನಿಂದ 1.5 ಟನ್ ಬೂಂದಿ ಮಾಡಬೇಕು ಅಂತ ಹೇಳಿ ನನ್ನ ಮನಸ್ಸಲ್ಲಿ ಇದೆ. ನೀವು ನನಗೆ ಸಹಕಾರ ಕೊಡಿದ್ರೆ ನಾನು ನಿಮ್ ಜೊತೆಲಿ ಸೇರಿ ಮಾಡ್ತೀನಿ ಅಂತ ಹೇಳಿ ಅವ್ರ ಹತ್ರ ಮೀಟಿಂಗ್ ಅಲ್ಲಿ ಫೈನಲ್ ಮಾಡಿದೆ. ಆ ಸಭೆಯಲ್ಲಿ ಅವ್ರು ಏನ್ ಹೇಳಿದ್ರು, ನಾಳೆ ಒಂದು ಮೀಟಿಂಗ್ ನಾವು ಕಾಲ್ಫರ್ ಮಾಡ್ತೀವಿ, ಆಮೇಲೆ ಕೂತ್ಕೊಂಡು ಫೈನಲ್ ಮಾಡೋಣ ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಡೇ ದೇವಸ್ಥಾನ ಕಮಿಟಿ ಅವರು ಮೀಟಿಂಗ್ ಕರೆದ್ರು. ಹಿಂಗೆ ನೀವು 1 ಟನ್ನಿಂದ 1.5 ಟನ್ ಬೂಂದಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನಿಮ್ ಜೊತೆಲಿ ನಾವು ಸಹಕಾರ ನಿಮ್ ಜೊತೆಲಿ ನಾವು ಇರ್ತೀವಂತ ಹೇಳಿ ನಮ್ ಜೊತೆಲಿ ಅವ್ರು ಸೇರಿದ್ರು, ನಾನು ಅವ್ರ ಜೊತೆಲಿ ಸೇರ್ಕೊಂಡು ಈ ಬೂಂದಿ ಮಾಡ್ಬೇಕಂತ ಹೇಳಿ ಪ್ರೋಗ್ರಾಮ್ ಫೈನಲ್ ಆಯ್ತು. ಅದು ಮಾಡೋ ಟೈಮಲ್ಲಿ ದೇವಸ್ಥಾನ ಕಮಿಟಿ ಅವರು ಏನ್ ತೀರ್ಮಾನ ತಗೊಂಡ್ರು ಅಂದ್ರೆ, ನೀವು 1.5 ಟನ್ ಬೂಂದಿ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ನಮ್ ಕಮಿಟಿ ಭಾವನೆ ನಾವು 2,000 ಜನಕ್ಕೆ ಅನ್ನದಾನ ಮಾಡ್ತೀವಿ ಅಂತ ಹೇಳಿ ದೇವಸ್ಥಾನ ಕಮಿಟಿ ಅವರು ಘೋಷಣೆ ಮಾಡಿದ್ರು. ಅದಾದ್ಮೇಲೆ ಈ ಬೂಂದಿ ಮಾಡಕ್ಕೆ ಬಲ ತನ್ನಿಂದ, ಮಣ್ಣಿಂದ, ಧನದಿಂದ ಎಲ್ಲ ನಮ್ಗೆ ಸಹಕರಿಸಿದ್ರು ಮತ್ತೆ ಬ್ಯಾಕಪ್ ಕೊಟ್ರು. ನೀವು ಮಾಡಿ ನಾವು ಇದೀವಿ. ಎಷ್ಟೆಷ್ಟು ದೊಡ್ಡ ಮಾತುಗಳು ಬಂದಿದೆ ಅಂದ್ರೆ, ನಾನು ನನ್ನ ಮನಸ್ಸಲ್ಲಿ ಯಾರ ಹತ್ರ ಹೋಗಿ ಕೇಳ್ಬೇಕಂತ ಹೇಳಿ ಆಗಿಲ್ಲ. ಅಂದ್ರೆ ಆ ದೇವರು ಬಂದು ಭಗವಾನ್ ರಾಮಚಂದ್ರ ಅವರು ಯಾವುದು ಏನೇ ಕೊರೆ ಇಡ್ಲಿಲ್ಲ. ನಮ್ಗೆ ಚಕ್ಕರೆ, ಎಣ್ಣೆ, ಅಕ್ಕಿ ಇದೆಲ್ಲ ನಮ್ಗೆ ಹಂಗೆ ಯಾವ್ಯಾವ್ದು ಇದಕ್ಕೆ ಪ್ರಾವಿಷನ್ ಬೇಕು ಅವರವರು ನಮ್ಗೆ ತಂದು ಕೊಟ್ರು. ನೀವು ಮಾಡ್ತಾ ಇದ್ದೀರಾ, ನೀವು ಮಾಡಿ ಅಂತ ಹೇಳಿ ನಮ್ ಕೈಯಲ್ಲಿ ತಂದು ಕೊಟ್ರು. ಇದರಲ್ಲಿ ಕೆಲವರು ನೆನ್ನೆ ಫೋನ್ ಮಾಡಿ, ನೀವು ನಮ್ಗೆ ಕೇಳಲೇ ಇಲ್ಲ, ನೀವು ನಮ್ಮ ಹತ್ರ ಏನೇ ಬಂದು ನೀವು ಕೇಳಲಿಲ್ಲ, ಯಾಕೆ ನೀವು ನಮ್ಗೆ ಕೇಳಲಿಲ್ಲ, ನೀವು ನಮ್ಮನ್ನ ಕೇಳ್ಬೇಕಾಗಿತ್ತು, ಇನ್ನೂ ಜಾಸ್ತಿ ಮಾಡ್ಬೇಕಂತ ಹೇಳಿದ್ರು. ನಾನು ಯಾರ ಹತ್ರ ಕೇಳಕ್ಕೆ ಹೋಗಿಲ್ಲ. ದೇವರು ಬಲ ಕೊಟ್ಟಿದ್ರಿಂದ ಇವತ್ತು ಈ 1.5 ಟನ್ ಬೂಂದಿ ನಾವು ಮಾಡಿದ್ದೀವಿ. ಈ 1.5 ಟನ್ ಬೂಂದಿಯನ್ನ ಇಡೀ ನಮ್ಮ KGF ಕಾನ್ಸ್ಟಿಟ್ಯೂನ್ಸಿಯಲ್ಲಿ 108 ದೇವಾಲಯಕ್ಕೆ, ಇಲ್ಲಿಂದ 108 ದೇವಾಲಯಕ್ಕೆ ಪ್ರಸಾದ ಇಲ್ಲಿಂದ ಹೋಗುತ್ತೆ. ಇಲ್ಲಿಂದ ನಾವು ಇವತ್ತು ಸಾಯಂಕಾಲ 108 ದೇವಾಲಯಕ್ಕೆ ನಮ್ಮ ರಾಮಚಂದ್ರ ದೇವಸ್ಥಾನ ಅಧ್ಯಕ್ಷರು ಲೋಕೇಶ್ ಮತ್ತು ನಮ್ಮ ಜೈನ್ ಕಮಿಟಿ ಸುರೇಶ್ ಭಾಯ್ ಬೋರಾ ಮತ್ತು ಶರ್ಮಾ ಗ್ರೂಪ್ ರಮೇಶ್ ಚಂದ್ ಶರ್ಮಾ ಮತ್ತು ರಘು ನಾಯ್ಡು ಮತ್ತು ಟ್ರಸ್ಟಿ ಮೆಂಬರ್ಸ್ ಎಲ್ಲ ಸೇರಿ ನಾವು ಇದನ್ನ 108 ದೇವಾಲಯಕ್ಕೆ ಟ್ರಸ್ಟಿ ಜೊತೆಯಲ್ಲಿ ಸೇರ್ಕೊಂಡು ನಾವು ಈ ಪ್ರಸಾದ 108 ದೇವಸ್ಥಾನಕ್ಕೆ ಕೊಡಕ್ಕೆ ಸಿದ್ಧವಾಗಿ ಇದ್ದೀವಿ. ಇದು ಇನ್ನು ಜಾಸ್ತಿ ಮಾಡಕ್ಕೆ 1.5 ಟನ್ನಿಂದ ಜಾಸ್ತಿ ಮಾಡಕ್ಕೆ ಬಲ ಇತ್ತು, ಅಂದ್ರೆ ನಮ್ಮ ಹತ್ರ ಸಮಯ ಇರ್ಲಿಲ್ಲ. 2,000 ಜನಕ್ಕೆ ಅನ್ನದಾನ ಇದೆ. ದೇವಸ್ಥಾನ ಕಮಿಟಿ ಅವರೆಲ್ಲ ಸೇರಿ ಅನ್ನದಾನ ಮಾಡ್ತಾ ಇದ್ದಾರೆ. ನಾವು ನಮ್ಮ ಸಂಸದರು MP ಮುನ್ಸಾಮಿಜಿನ ಕರೆದಿದ್ದೀವಿ, ಮಾಜಿ ಶಾಸಕರು ಸಂಪಂಗಿನ ಕರೆದಿದ್ದೀವಿ, ನಮ್ಮ ರಾಜ್ಯದಿಂದ ಕೆಲವು ನಾಯಕರು ಬರ್ತಾರೆ, ಜಿಲ್ಲೆಯಿಂದ ಬರ್ತಾ ಇದ್ದಾರೆ. KGF BJP ಯೂನಿಟ್, RSS, ವಿಶ್ವ ಹಿಂದೂ ಪರಿಷತ್, ಹಿಂದೂ ಮುನ್ನಣಿ ಎಲ್ಲ ಬಂದು ಇಲ್ಲಿ ನಾಳೆ ರಾಮಲ್ ದೇವಸ್ಥಾನ, ಆಂಡರ್ಸನ್ ಪೇಟ್, ಕುಪ್ಪಂ ರೋಡ್ಗೆ ಎಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ. MLAಗೆ ನಾವು ರೆಪ್ರೆಸೆಂಟೇಟಿವ್ ಅವರು ಇಲ್ಲ ಅವ್ರು MLAಗೆ ನಾವು ಕರಿಬಾರ್ದಂತ ಇಲ್ಲ. ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡ್ತಾ ಇಲ್ಲ ನಮ್ ಕಾಲ್. KGF MLAಗೆ ಕರಿಬೇಕು ಪ್ರೋಟೋಕಾಲ್, ನಾವು ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ.
For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. என்ன வேணும் என்ன வேணும் என்னதான் வேணும் என்னதான் வேணும் கூல் என்ன வேணும்னாலும் பிகிக்கு கால் பண்ணுங்க 15 நிமிஷத்துல ஹோம் டெலிவரியா அள்ளுங்க. Biggie. பிகி Biggie. பிகி. For orders and delivers, call on 9986692006.